ಹಾಯ್ ಹಲೋ, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲನ್ನು ವೀಕ್ಷಿಸುವಂಥ ಎಲ್ಲ ವೀಕ್ಷಕರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತಿನ ರೆಸಿಪಿಯನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂತಂದ್ರೆ ಮಸಾಲೆ ಖಾರ ಮಾಡಿದ್ನಲ್ರಿ, ಆ ಮಸಾಲೆ ಖಾರದಿಂದ ನಿಮಗೆ ಸ್ನ್ಯಾಕ್ಸ್ ಬ್ರೇಕ್ಫಾಸ್ಟ್ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದೆ. ಆಲ್ರೆಡಿ ಆ ಮಸಾಲೆ ಖಾರವನ್ನು ಯೂಸ್ ಮಾಡಿ ಸ್ನ್ಯಾಕ್ಸ್ ರೆಸಿಪಿಯನ್ನು ಬಿಟ್ಟಿದ್ದೀನಿ. ಮಸಾಲೆ ಖಾರದ ಈರುಳ್ಳಿ ಚುರುಮುರಿಯನ್ನು 1 ತಿಂಗಳವರೆಗೆ ಸ್ಟೋರ್ ಮಾಡೋದು ಹೆಂಗೆ ಅನ್ನೋ ವಿಡಿಯೋನ ನಾನು ತೋರಿಸಿದ್ದೀನಿ. ನೋಡಿಲ್ಲ ಅಂದ್ರೆ ನೋಡಿಕೊಂಡು ಬರ್ರಿ. ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ, ತುಂಬಾ ವ್ಯೂಸ್ ಬಂದಿದೆ, ಸಖತ್ತಾಗಿದೆ. ಹೀಗೆ ಎಲ್ಲ ವಿಡಿಯೋಕ್ಕೂ ಸಪೋರ್ಟ್ ಮಾಡ್ತಾಯಿರಿ, ಎಲ್ಲ ವಿಡಿಯೋನು ನೋಡ್ತಾಯಿರಿ ಅಂತ ಹೇಳ್ತಾ ಇವತ್ತು ನಾನು ಇದನ್ನು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಇದು ನೋಡ್ರಿ, ಮಸಾಲೆ ಖಾರದ ಬ್ರೇಕ್ಫಾಸ್ಟ್. ಇದು ಪರೋಟ. ಇದುವರೆಗೂ ಈ ಥರ ಬ್ರೇಕ್ಫಾಸ್ಟನ್ನು ಯಾರೂ ಮಾಡಿಲ್ಲ, ತಿಂದಿಲ್ಲ ಬಂಧುಗಳೇ. ತುಂಬ ಅಂದರೆ ತುಂಬ ಡಿಫ್ರೆಂಟ್ ಆಗಿರುವಂಥ ವಿಧಾನ, ಸಖತ್ತಾಗಿದೆ, ಪದರ ಆಗಿದೆ ಬಂಧುಗಳೇ. ರುಚಿ ಅಂತ ಎಕ್ಸಲೆಂಟ್ ಆಗಿದೆ. ತಪ್ಪದ ಟ್ರೈ ಮಾಡಿ. ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿ. ಬನ್ನಿ ರೆಸಿಪಿ ಶುರು ಮಾಡೋಣ. ಇದಕ್ಕೆ ಏನೇನೆಲ್ಲ ಬೇಕು ನೋಡೋಣ ಬನ್ನಿ. ನೋಡಿರಿ, ಇದು ಮೊದಲಿಗೆ ನಾನು 1 ಕಪ್, ದೊಡ್ಡ ಕಪ್ಪಿನಿಂದ 1 ಕಪ್ ನೆನೆಸಿರುವಂಥ ಮೊಳಕೆ ಬಂದಿರುವಂಥ ಹೆಸರು ಕಾಳು 1 ಕುದಿ ಕುದಿಸ್ಕೊಂಡಿನ್ರಿ. ನಾನು ಒಂದೇ 1 ಕುದಿ, ಜಾಸ್ತಿ ಅಲ್ಲ. ಕುದಿಯುವಂಥ ನೀರಿನಲ್ಲೇ ಹಾಕಿ ಒಂದು 5 ನಿಮಿಷ ಬಿಟ್ಟು ನಾನು ತೆಗೆದುಬಿಟ್ಟಿನ್ರಿ. ಇದನ್ನು ಜಾಸ್ತಿ ಕುದಿಸ್ಕೊಳಕ್ಕೆ ಹೋಗಿಲ್ರಿ. ಈಗ ಇದನ್ನು ನೋಡಿರಿ, ನೀರನ್ನೆಲ್ಲ ತೆಗೆದು ಮಿಕ್ಸಿ ಜಾರ್ನೊಳಗೆ ಹಾಕ್ಕೊಳಕತ್ತೀನಿ ರೀ. ನಾವು ಹಿಂಗೆ ಮೊಳಕೆ ಬರೆಸಿ ಮಾಡೋದ್ರಿಂದ ಹೆಲ್ತಿನೂ ರುಚಿನೂ ರೀ, ಕ್ವಾಂಟಿಟಿಯಲ್ಲಿ ಕೂಡ ನಮ್ಗೆ ಜಾಸ್ತಿನೂ ಆಗತ್ತೆ ರೀ. ಇದು ಭಾಳ ಅಂದ್ರೆ ಭಾಳ ಆರೋಗ್ಯ ರೀ. ನಮ್ಮ ಮೊಳಕೆ ಕಾಳನ್ನು ತಿನ್ನೋದ್ರಿಂದ ಎಲ್ಲರಿಗೂ ಗೊತ್ತಿದ್ದಿದ್ದ ವಿಷಯನ, ಆರೋಗ್ಯಕ್ಕೆ ಭಾಳ ಒಳ್ಳೆಯದಂತ. ಇದ್ರೊಳಗೆ ರುಚಿಗೆ ಅನುಸಾರ ಉಪ್ಪು, 1-2 ಸ್ಪೂನಷ್ಟು ಕಲ್ಲುಪ್ಪು ಹಾಕ್ಕೊಂಡಿನಿ ರೀ. ಒಂದು ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ತರಿಯಾಗಿ ರುಬ್ಕೊಂಡು ಬರೋಣ್ರಿ. ನೋಡಿರಿ, ನಾವು ನೀರು ಹಾಕ್ದನ್ನ ರುಬ್ಬಬೇಕ್ರೆ ನೀರು ಹಾಕಕ್ಕೆ ಹೋಗಬೇಡ್ರಿ. ನೀರು ಹಾಕಿದ್ರೆ ನೋಡಿರಿ ಗಂಧದಂಗೆ ಆಗಿಬಿಡ್ತತ್ರೆ. ನಮಗೆ ಹಂಗೆ ಗಂಧದಂಗೆ ಆಗೋದು ಬೇಡ್ರಿ. ಸ್ವಲ್ಪ ತರಿಯಾಗಿರ್ಬೇಕ್ರಿ ನಮಗೆ. ನೋಡಿರಿ, ನಾವು ನೀರು ಹಾಕಿದ ರುಬ್ಬಿದ್ರು ಕೂಡ ಚಲೋ ಹೊತ್ನಂಗೆ ಅದು ಗ್ರೈಂಡ್ ಆಗತ್ತೆ ರೀ. ಈಗ ಪರ್ಫೆಕ್ಟ್ ಐತೆ ನೋಡಿರಿ. ಇದು ಈಗ ಇಲ್ಲಿ ನೋಡಿರಿ, ಹಿಂಗಿರ್ಬೇಕ್ರಿ ನಮಗಿದು. ನುಚ್ಚಿನ ಥರ ಇರ್ಬೇಕ್ರಿ. ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ರಿ. ಈ ಗೋಧಿ ಹಿಟ್ಟನ್ನು ನೋಡಿರಿ, ನಾನೆಲ್ಲ ಸಾಂಡ್ಗೆ ಹಿಡ್ಕೊಳಕತ್ತೀನಿ ರೀ. ಒಂದು ದೊಡ್ಡ ಸೌಟಿನಿಂದ 4 ಸೌಟು ಹಾಕ್ಕೊಳಕತ್ತೀನಿ ರೀ ನಾನು. ನಮ್ಮ ಕ್ವಾಂಟಿಟಿಗೆ ಇಷ್ಟು ಗೋಧಿ ಹಿಟ್ಟು ನಮ್ಗೆ ಕರೆಕ್ಟ್ ಆಗತ್ತೆ ರೀ. ನಿಮ್ಮ ಹೆಸರು ಕಾಳಿನ ಕ್ವಾಂಟಿಟಿ ನೋಡಿಕೊಂಡು ನೀವು ಗೋಧಿ ಹಿಟ್ಟನ್ನು ಹಾಕೋರಿ. ನಾವು ಗೋಧಿ ಎಷ್ಟು ತೊಗೊತೀವಿ, ಹೆಸರು ಕಾಳು ಎಷ್ಟು ಐತಲ್ರಿ, ಅದ್ರ ಡಬಲ್ ನಾವು ಗೋಧಿ ಹಿಟ್ಟನ್ನು ತೊಗೋಬೇಕ್ರಿ. ಈಗ ನಾನು 1 ಕಪ್ಪಿನಷ್ಟು ಹೆಸರು ಕಾಳು ತೊಗೊಂಡ್ರೆ ದೊಡ್ಡ ಕಪ್ಪಿನಿಂದ, ಇದು 2 ಕಪ್ಪಿನಿಂದ ದೊಡ್ಡ ಕಪ್ಪಿನಿಂದ 2 ಕಪ್ಪಿನಷ್ಟು ಗೋಧಿ ಹಿಟ್ಟು ಆಗತ್ತೆ ರೀ. ಅದ್ರೊಳಗೆ ನೋಡಿರಿ 2 ಚಮಚದಷ್ಟು ತುಪ್ಪ ಹಾಕ್ಕೊಂಡಿನ್ರ. ಈಗ ನಾವು ಗ್ರ್ಯಾಂಡ್ ಮಾಡ್ಕೊಂಡಿವಲ್ರಿ ಹೆಸರು ಕಾಳು, ಅದನ್ನು ಹಾಕ್ಕೊಳಕತ್ತೀನಿ ರೀ. ಈ ಪೇಸ್ಟ್ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ. ಮಾಡೋದು ಭಾಳ ಸರಳ ರೀ. ಆರೋಗ್ಯಕ್ಕೆ ಆರೋಗ್ಯ ರೀ, ರುಚಿಗೆ ರುಚಿ ರೀ. ಎಲ್ಲರಿಗೂ ಇಷ್ಟ ಆಗತ್ತೆ ರೀ. ಒಂದು ಸಲ ನೀವು ಮಾಡಿ ಹಿಂಗೆ ಕೊಡ್ರಿ, ಪದೇ ಮಾಡಂತ ಹೇಳ್ತಾರೆ ರೀ ನಿಮಗೆ. ಅಷ್ಟು ರುಚಿಯಾಗಿರ್ತೈತೆ ರೀ. ಈ ನಾವು ಮಸಾಲೆ ಖಾರ ಹಾಕಿ ಮಾಡಕತ್ತೀವಲ್ರಿ, ಭಾಳ ಅಂದ್ರೆ ಭಾಳ ಟೇಸ್ಟ್ ಐತೆ ರೀ. ಒಂದು ಸಲ ಟ್ರೈ ಮಾಡಿರಿ. ನೀವು ಟ್ರೈ ಮಾಡಿ ನಿಮಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ. ಒಂದು ಲೈಕ್ ಕೊಡ್ರಿ. ಇಷ್ಟ ಆದ್ರೆ ಬಂದು ಸರ್ಕಲ್ಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ. ಈಗ ಇದು ನೋಡಿರಿ, ಇದು ಹಾಕ್ಕೊಂಡು ಹೋದಿಲ್ಲ ರೀ. ಇದಕ್ಕೆ ನೋಡಿರಿ, ನಾವು ಮೇನ್ ಮಸಾಲೆ ಖಾರದ ಪರೋಟ ಆಗಿರೋದ್ರಿಂದ ಮಸಾಲೆ ಖಾರ ಹಾಕಾಕತ್ತೀನಿ ನೋಡಿರಿ. ಇಲ್ಲಿ ನಾನು ಇದ್ರ ಕ್ವಾಂಟಿಟಿಗೆ 2 ಚಮಚದಷ್ಟು ಖಾರ ಹಾಕ್ಕೊಳಕತ್ತೀನಿ ರೀ. ಇದು ಸಪ್ಪಗಿರ್ತೈತಲ್ರಿ, ಅದಕ್ಕೆ ನೋಡಿರಿ 1/4 ಚಮಚದಷ್ಟು ನಾನಿಲ್ಲೇ ಖಾರದ ಮೆಣಸಿನ್ಕಾಯಿ ಹಾಕ್ಕೊಳಕತ್ತೀನಿ ರೀ. ಪೌಡ್ರ್ 2 ಹೋಮ್ ಮೇಡೇ ರೀ. ನಾ ಖಾರದ ಪುಡಿಯನ್ನು ಹೊರಗಿಂದ ತರೋದಿಲ್ಲ ರೀ, ನಾನು ಮನ್ಯಾಗನ ರೆಡಿ ಮಾಡ್ಕೊತೀನಿ ರೀ. ಅದ್ರಾಗ ನೋಡಿರಿ 1-2 ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೊಂಡಿನಿ ರೀ. ಅರಿಶಿನ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಕಲರು ಚೆಂದ ಬರ್ತೈತೆ ರೀ. ನಮ್ಮ ಆರೋಗ್ಯಕ್ಕೆ ಕೂಡ ಆ್ಯಂಟಿಬಯೋಟಿಕ್ ಆಗಿ ಕೆಲಸ ಮಾಡ್ತೈತೆ ರೀ ಅರಿಶಿನ ಅನ್ನೋದು. ಅದಕ್ಕೋಸ್ಕರ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚಲೋ ಹೊತ್ನ್ಯಾಂಗೆ ಇದು ನಾವು ಹಾಕಿದಂತೆ ಎಲ್ಲ ಸಾಮಗ್ರಿ ಗೋಧಿ ಹಿಟ್ಟಿನೊಳಗೆ ಮಿಕ್ಸ್ ಆಗ್ಬೇಕ್ರೆ.
ಹಿಂಗೆ ಚಲೋ ಹೊತ್ನಾಗ ಮಿಕ್ಸ್ ಮಾಡಿರಿ. ನೀವು ಮೊದಲ ನೀರದು ಏನು ಹಾಕೊಳಕ್ಕೆ ಹೋಗ್ಬೇಡ್ರಿ, ಹಿಂಗೆ ಮಿಕ್ಸ್ ಮಾಡಿರಿ ಫಸ್ಟು. ಈ ಚಲೋ ಹೊತ್ನಂಗೆಲ್ಲ ಮಿಕ್ಸ್ ಆಗ್ತದಿಲ್ಲ ರೀ. ಈಗ ಇದ್ರೊಳಗೆ ನೋಡಿರಿ, ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಣ್ಣಗೆ ಕಟ್ ಮಾಡ್ಕೋಬೇಕ್ರಿ ನಾವು. ನೀವು ಹಿಂಗೆ ಸಣ್ಣಗೆ ಕಟ್ ಮಾಡ್ಕೊಳಕ್ಕೆ ಬಂದಿಲ್ಲ ಅಂದ್ರೆ ತುರ್ಕೊಂಡು ಕೂಡ ನೀವು ಹಾಕೋಬೋದು. ಈಗ ಸ್ವಲ್ಪ ಹಿಂಗೆ ಕೈಯಿಂದ ಹಿಂಗೆ ಅದನ್ನು ಹಿಂಗೆ ಕಿವುಚಿದಂಗೆ ಮಾಡಿರಿ. ಸ್ವಲ್ಪ ಈರುಳ್ಳಿ ನೀರು ಅಂಶ ಹೊರಗೆ ಬರಲಿ ರೀ, ಅಂದ್ರೆ ಸ್ಮೆಲ್ ಚೆನ್ನಾಗಿರ್ತತ್ರ. ನಮ್ಮ ಈರುಳ್ಳಿ ಏನದ ಅಲ್ರಿ ಬಿಡಿ ಬಿಡಿ ಕೂಡ ಆಗ್ತಾವ್ರಿ ಅವು. ಈಗ ಅದನ್ನು ಹಿಟ್ಟಿನೊಳಗೆ ಹಾಕ್ಕೊಂಡೀನಿ ರೀ. ಇದು ರೀ ಕೊತ್ತಂಬರಿ ನೀರು ಹಾಕಿ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ರೀ. ಅದು ಸ್ವಲ್ಪ ನೀರಿನ ಅಂಶ ಎಲ್ಲ ಬಸದು ಹೋಗ್ಬಿಟ್ಟೈತೆ ರೀ. ಈಗ ಅದನ್ನು ನೋಡಿರಿ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳೋಣ್ರಿ ನಾವು. ನೀವು ಕೊತ್ತಂಬರಿ ಎಷ್ಟು ಜಾಸ್ತಿ ಹಾಕೋತೀರಿ ಅಷ್ಟು ಚಲೋ ಆಗ್ತೈತ್ರಿ. ನೀವು ಎಷ್ಟು ಬೇಕಾದಷ್ಟು ಹಾಕೋಬೋದು ರೀ. ನಾ ಇಲ್ಲಿ 1 ಹಿಡಿ ಅಷ್ಟು ಹಾಕೊಳಕತ್ತೀನಿ ರೀ. ನೀವಿನ್ನ ಜಾಸ್ತಿ ಹಾಕೋಬೋದು, ಇಲ್ಲ ನಾ ಕಮ್ಮಿ ಹಾಕೋಬೋದು. ಇನ್ನು ಬ್ಯಾಸಿಗೆ ಚಾಲು ಆಗತ್ತೆ ರೀ, ಕೊತ್ತಂಬರಿನ ಸಿಗಂಗಿಲ್ಲ ರೀ. ಕೊತ್ತಂಬರಿ ಬಂಗಾರ ಆಗಿಬಿಡ್ತೈತೆ ರೀ. ಈಗೆಲ್ಲನೂ ಚಲೋ ಹೊತ್ನಂಗೆ ಇದನ್ನು ಮಿಕ್ಸ ಮಾಡ್ಕೊಳ್ಳೋಣ್ರಿ. ನೀರು ಹಾಕ್ಬೇಡ್ರೆ ಮೊದಲಿಗೆ ಹಂಗನ ಮಿಕ್ಸ್ ಮಾಡ್ಕೊರಿ, ಆಮೇಲೆ ನಾವು ನೀರು ಹಾಕೋಣಂತ. ನೀರು ಜಾಸ್ತಿ ಇಡಂಗಿಲ್ಲ ರೀ. ಇದು ಈಗ ಸ್ವಲ್ಪ ಹಿಡಿತೈತ್ರೆ ನೋಡಿಕೊಂಡು ಹಾಕೋರಿ ನೀವು. ಈಗ ಇದು ಚಲೋ ಹೊತ್ನಂಗೆ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ನೋಡಿರಿ. ಈಗ ಮಿಕ್ಸಿ ಜಾರಿಗೆ ನಮ್ಗೆ ಮಸಾಲೆ ಹತ್ತಿರ್ತೈತಲ್ರಿ, ಅದ್ರಾಗ ಒಂದು ಸ್ವಲ್ಪ ನೀರು ಹಾಕಿ ಹಾಕೊಳಕತ್ತಿ ನೋಡಿರಿ. ನಾನು ನೋಡಿರಿ ಇಷ್ಟ ನೀರು ಹಾಕ್ಕೊಂಡಿನಿ ರೀ. ಮತ್ತು ಜಾಸ್ತಿ ನೀರು ಹಾಕೊಳಕ್ಕೆ ಹೋಗ್ಬೇಡ್ರೆ, ಭಾಳ ನೀರು ಹಾಕ್ಕೊಂಡ್ರೆ ಮತ್ತೆ ಕಷ್ಟ ಆಗತ್ತೆ ರೀ. ಮತ್ತು ಬೇಕಂದ್ರೆ ಹಾಕೋಬಹುದು ನೀವು. ಈಗ ನೋಡಿರಿ ಅದ ನೀರಾಗ ಕರೆಕ್ಟ್ ಆಗತ್ತೆ ರೀ ನನಗೆ. ಸ್ವಲ್ಪ ಚಲೋ ಹೊತ್ನಂಗೆ ಇದನ್ನು ಕಲಿಸ್ಕೊರಿ. ಸ್ವಲ್ಪ ಹಗರಗರನ ನಾದ್ಕೊರಿ. ಯಾಕಂದ್ರೆ ಹಸಿರು ಬ್ಯಾಳೆ ಒಳಗೆ ನಮಗೆ ಜಿಗಿಟ್ ಇರಂಗಿಲ್ಲ ರೀ. ಹಸಿರು ಬ್ಯಾಳೆ ಪಿಸಿ ಪಿಸಿ ಇರ್ತೈತಲ್ರಿ, ಜಿಗಿಟ್ ಅನ್ನೋದು ಇರಂಗಿಲ್ಲ ರೀ. ಅದು ಹಿಂಗೆ ಚಲೋ ಹೊತ್ನಂಗೆ ಈಗ ನಾದ್ರಿ. ಈಗ ನಾವು ರೊಟ್ಟಿ ಹಿಟ್ಟು ನಾದ್ತೀವಲ್ಲ ರೀ, ಹಂಗೆ ನಾದ್ಕೊರಿ. ನೋಡಿರಿ ನಿಮಗೆ ಅನ್ನಿಸ್ತಿರ್ಬೋದು ಇದೇನಪ್ಪ ಜಿಗಟ ಇಲ್ಲ, ಹೆಂಗೆ ನಾವು ಇದನ್ನು ಮಾಡ್ಬೇಕು, ಪರೋಟ ಆಗಲಿ ಏನಾಗಲಿ ಹೆಂಗಪ್ಪ ಮಾಡೋದು ಇದನ್ನು ಅಂತ ನಿಮ್ಗೆ ಆಶ್ಚರ್ಯ ಆಗ್ತಿರ್ಬೋದ್ರೆ. ಇದು ಜಿಗಟ್ ಹೆಂಗೆ ತರಬೇಕು ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ರೀ. ಈಗ ನೋಡಿರಿ ಈಗ ನಾತಿದ್ರು ನೋಡಿರಿ, ಪಿಸಿ 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 ಹೆಂಗೆ ಕಾಣಕತ್ತೈತೆ ನೋಡಿರಿ. ನಮ್ಮ ಜ್ವಾಳದ ಹಿಟ್ಟು ರೊಟ್ಟಿಗಿಂತನೇ ಜಿಗಟಿಲ್ಲ ರೀ ಇದು. ಈಗ ಇದು ಜಿಗಟ್ ಬರ್ಬೇಕಂದ್ರೆ ನಾವು ಏನು ಮಾಡಬೇಕು, ಏನು ಪ್ರೊಸೀಜರ್ನ ಫಾಲೋ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ಬರ್ರಿ. ಈಗ ನಾನು ಸ್ಕಿಪ್ ಮಾಡ್ದೆ ಪೂರ್ತಿ ವಿಡಿಯೋನ ನೋಡಿರಿ. ಈಗಿದು ನೋಡಿರಿ ಇಷ್ಟು ಮೆತ್ತಗೆ ಕಲಿಸ್ಕೊಂಡೀನಿ ರೀ. ಮತ್ತು ನಾನು ನೀರು ಹಾಕಿಲ್ಲ ರೀ, ಅದು ಹತ್ತಿದ ಜಾರಿಗೆ ಹತ್ತಿದ್ದಷ್ಟು ನೀರು ಹಾಕ್ಕೊಂಡು ನೋಡಿರಿ, ಅದೇ ಪರ್ಫೆಕ್ಟ್ ಆಗೈತೆ ರೀ. ಈಗಿದು ಜಿಗಟ್ ಬರ್ಬೇಕಪ್ಪ ನಾವಂದ್ರೆ ಏನು ಮಾಡ್ಬೇಕಂತಂದ್ರೆ ಇಲ್ಲಿ ನೋಡಿರಿ ಚಲೋ ಹೊತ್ನಂಗೆ ಇದನ್ನು ಒಂದು ಗುಡಿಸ್ಕೊಂಡು ಹಿಂಗೆ ಒಗಿರಿ. ಹಿಂಗೆ ಎಲ್ಲಿ ತನಕ ಒಗಿಬೇಕಪ್ಪ ನಾವು ಅಂತಂದ್ರೆ ಇದು ನಮ್ಮ ಕೈಗೆಲ್ಲ ಹತ್ಕೊಂಡಿದ್ದು ಬಿಡ್ಬೇಕು ನೋಡಿರಿ, ಅಲ್ಲಿ ತನಕ ಒಗಿಬೇಕ್ರಿ. ಹಿಂಗೆ ಚಲೋ ಹೊತ್ನಂಗೆ ಒಗಿರಿ, ಎತ್ರಿ ಒಗಿರಿ. ನೋಡಿರಿ ಈಗ ಜಿಗಟ್ ಆಗ್ತದಿಲ್ಲ ರೀ. ಈಗ ಬಂದೈತದಿಲ್ಲ ರೀ. ನೋಡಿರಿ ಹೆಂಗೆ ಜಿಗಟ್ ಬಂತು ನೋಡಿರಿ. ಅಸಲು ಆಗಲೇ ಎಷ್ಟು ಜಿಗಟ ಇದ್ದಿದ್ದಿಲ್ಲ ರೀ ನಮಗೆ. ಈ ಕೈಗೆ ಹತ್ತಿದ್ದೆಲ್ಲ ಹೋಗ್ಬೇಕು ನೋಡಿರಿ. ಅದು ನೀವು ಜಿಗಟ್ ಬರೋ ತನಕ ಹಿಂಗೆ ಒಗಿರಿ. ನಿಮ್ಮ ಒಂದು ಹದಕ್ಕೆ ಬರ್ಬೇಕ್ರಿ ಅದು. ಈಗ ನೋಡಿರಿ ಪರ್ಫೆಕ್ಟ್ ಆಗೈತೆ ನೋಡಿರಿ. ಈಗ ಇದಿಲ್ಲ ನಮ್ಗೆ ಎಷ್ಟು ಅದು ಪಿಸಿ ಪಿಸಿ ಐತ್ರಿ. ಈಗ ನೋಡಿರಿ ಚಲೋ ಹೊತ್ನಂಗೆ ಜಿಗಿ ಆತ್ರಿ ಹಿಟ್ಟು. ಈಗ ನಿಮ್ಗೆ ಎಷ್ಟು ಸೈಜಿಗೆ ಬೇಕು ಪರೋಟ ನೋಡಿಕೊಂಡು ನೀವು ಉಳ್ಳಿ ತಗೋರಿ. ನೋಡಿರಿ ಕೈ ಕೂಡ ಏನೂ ಹತ್ತಂಗಿಲ್ಲ ರೀ. ನಾ ಎಣ್ಣೆ ತುಪ್ಪ ಏನೂ ಹಚ್ಕೊಳಕತ್ತಿಲ್ಲ ರೀ, ಹಂಗೆ ಮಾಡಕತ್ತಿ ನೋಡಿರಿ ಗುಂಡಕ್ಕೆ. ನೋಡಿರಿ ಪರೋಟ ಅಂದ್ರೆ ನಮಗೆ ಸ್ವಲ್ಪ ದಪ್ಪ ಬೇಕ್ರಿ, ಹಾಗಾಗಿ ನಾ ಇಷ್ಟು ಉಳ್ಳಿ ತೊಗೊಂಡಿನಿ ರೀ. ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಮಾಡ್ಕೊರಿ. ಈಗ ನಾ ಎಲ್ಲನೂ ರೆಡಿ ಮಾಡ್ಕೊಂಡಿನಿ ರೀ. ನಾವು ತೊಗೊಂಡಿರುವಂಥ ಕ್ವಾಂಟಿಟಿ ಒಳಗೆ 6 ಪರೋಟ ಆಗ್ಯಾವ ನೋಡಿರಿ. ಇಂಥ ಪರೋಟ ನೀವು ಯಾವತ್ತೂ ಮಾಡಿರಂಗಿಲ್ಲ ರೀ, ಒಂದೇ ಒಂದು ಸಲ ಟ್ರೈ ಮಾಡಿರಿ. ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತೆ ನೋಡಿರಿ. ನಮ್ಮ ಹೆಸರು ಬೇಳೆ ಕೂಡ ಭಾಳ ಆರೋಗ್ಯಕ್ಕೆ ಒಳ್ಳೇದ್ರಿ. ಹೆಸರು ಕಾಳು ಬೇಳೆ ಆಯಿತು ಕಾಳು ಆಯಿತು ಎರಡೂ ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ. ಅದ್ರಾಗ ಮೊಳಕೆ ಬದ್ದದಂತೂ ಇನ್ನೂ ಒಳ್ಳೇದ್ರಿ. ಮೊಳಕೆ ಬಂದದ ಕಾಳು ನಾವು ಯೂಸ್ ಮಾಡೋದ್ರಿಂದ ಇಮ್ಯುನಿಟಿ ಪವರ್ ಜಾಸ್ತಿ ಆಗತ್ತೆ ರೀ.
ಈಗ ನೋಡ್ರಿ ಮ್ಯಾಲೆ ಕೆಳಗೆ ಚೂರು ಗೋಧಿ ಹಿಟ್ಟು ಹಾಕ್ಕೊಂಡು ಇದನ್ನು ಸ್ವಲ್ಪ ಚಪಾತಿ ಒಂದು ಸಣ್ಣ ಚಪಾತಿ ಹಂಗೆ ತಿಕ್ಕೊಂಡ್ರಿ ಇದನ್ನು ಚೂರು 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 ಚೂರ ಮ್ಯಾಲೆ ಹಿಟ್ಟು ಉದುರಿಸ್ಕೊತ ತಿಕ್ಕ್ರಿ. ನೋಡ್ರಿ ಈಗ ಆರಾಮಾಗಿ ನಾವು ಒಂದೇ ಡೈರೆಕ್ಷನ್ ಒಳಗೂ ತಿಕ್ಬೋದು ರೀ. ನಾವು ಈರುಳ್ಳಿಯಿಂದ ಹಾಕಿರ್ತೀವಲ್ರಿ ಅದ್ರೊಳಗೆ ಹಾಗಾಗಿ ಸ್ವಲ್ಪ ಈರುಳ್ಳಿ ದಂಡಿಗೆ ಬಂದಿದ್ದಂದ್ರೆ ಓಪನ್ ಆಗ್ತಿರ್ತಾವ್ರಿ ಅವು. ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ನೋಡಿರಿ ನಾ ಇಷ್ಟ ಒಂದು ಸಣ್ಣ ಚಪಾತಿ ಅಷ್ಟು ತಿಕ್ಕೊಂಡೀನಿ ರೀ. ಈಗ ಇದಕ್ಕೆ ನೋಡಿರಿ ತುಪ್ಪ ಹಾಕ್ಕೊಳಕತ್ತೀನಿ ರೀ. ಅದಕ್ಕೆ ಒಂದು ಚಮಚಿ ತುಪ್ಪ ಹಾಕ್ಕೊಂಡು ತುಂಬ ಸವರ್ ಬಿಡ್ರಿ. ನಾವು ತುಪ್ಪ ಹಾಕಿ ಮಾಡೋದ್ರಿಂದ ನೋಡಿರಿ ನಮ್ಮ ಪರೋಟ ಟೇಸ್ಟ್ ಎಕ್ಸಲೆಂಟ್ ಆಗತ್ತೆ ರೀ. ನಿಮ್ಮ ಹತ್ರ ಬೆಣ್ಣೆ ಇದ್ರೆ ಬೆಣ್ಣೆ ಒಳಗೆ ಮಾಡ್ಕೊಬಹುದ್ರಾ. ಇದ್ರ ಮೇಲೆ ನೋಡಿರಿ ತುಂಬ ನಾನು ತುಪ್ಪ ಸವರಿದ್ನಲ್ರಿ ಅದ್ರ ಮೇಲೆ ಒಂಚೂರ ಗೋಧಿ ಹಿಟ್ಟನ್ನು ಉದುರ್ಸಕತ್ತೀನಿ ರೀ. ಈಗ ಒಂದು ಫೋಲ್ಡಿಂಗ್ ಮಾಡಿರಿ. ಫೋಲ್ಡಿಂಗ್ ಮಾಡಿ ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿರಿ, ಒಂಚೂರು ಹಾಕಿರಿ. ಹಾಕಿ ತುಂಬ ಸವರ್ ಬಿಡ್ರಿ. ಸವರಿ ಇದ್ರ ಮೇಲೆ ಒಂಚೂರು ಗೋಧಿ ಹಿಟ್ಟು ಉದುರಿಸಿ ಮತ್ತೊಂದು ಫೋಲ್ಡಿಂಗ್ ಮಾಡಿರಿ. ಈಗ ನಮ್ಮ ತ್ರಿಭುಜ ಆಕಾರ ಆಗ್ತದೆ ರೀ. ಈಗದು ಆಯ್ತದಲ್ಲ ರೀ ತ್ರಿಕೋನ. ಈಗ ನೋಡಿರಿ ಅದಕ್ಕೆ ಸ್ವಲ್ಪ ಮೇಲೆ ಕೆಳಗೆ ಒಣ ಹಿಟ್ಟು ಹಾಕ್ಕೊಂಡು ಇದು ಹೆಂಗೈತಿ ಹಂಗೆ ತಿಕ್ಕೋತೀನಿ ರೀ ನಾನು. ಈಗ ನಮ್ಮ ಪರೋಟ ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದ್ಕೊಂಡು ಇದನ್ನು ನಾನು ಈ ತ್ರಿಭುಜ ಆಕಾರನ ತಿಕ್ಕೋತೀನಿ ರೀ. ಈ ತ್ರಿಕೋನ ಐತಲ್ರಿ ಇದು ಹೆಂಗೈತಿ ಹಂಗೆ ತಿಕ್ಕೋತೀನಿ ರೀ. ನಿಮ್ಗೆ ಎಷ್ಟು ತೆಳ್ಳಗೆ ಸಾಧ್ಯ ಆಗತ್ತಾ ಅಷ್ಟು ತೆಳ್ಳಗೆ ತಿಕ್ಕೋರಿ. ಜಾಸ್ತಿ ಹಿಟ್ಟು ಹಾಕಕ್ಕೆ ಹೋಗ್ಬೇಡ್ರ, ಸ್ವಲ್ಪ ಲೈಟಾಗಿ ಉದುರಿಸ್ಕೊತಾನೆ ತಿಕ್ಕೋರಿ. ಆರಾಮಾಗಿ ನಾವು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೋಬೋದು ರೀ. ಏನು ಕಷ್ಟ ಅಂತೂ ಆಗಂಗಿಲ್ಲ ರೀ ತಿಕ್ಕಾಕ. ಈಗ ಇದನ್ನು ನೋಡಿರಿ ನಾನು ಇಷ್ಟು ತೆಳ್ಳಗೆ ಇಷ್ಟು ದೊಡ್ಡದ ಮಾಡ್ಕೊಂಡೇನಿ ರೀ. ಈ ಕೈ ಮೇಲೆ ಹಾಕಿ ತೋರಿಸ್ತೀನಿ ನೋಡಿರಿ. ನಾನು ನಿಮಗೆ ಅರ್ಥ ಆಗ್ತಿರೋದು ಎಷ್ಟು ತೆಳ್ಳಗೈತೆ ಅಂಥೇಳಿ. ಭಾಳ ಪದ್ರ ಪದ್ರ ಆಗ್ತತ್ರಿ ಮತ್ತು ತೆಳ್ಳಗೂ ಆಗ್ತತ್ರಿ. ಈಗ ಆಲ್ರೆಡಿ ಹಂಚ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ರೀ. ಅದ್ರೊಳಗೆ ಹಾಕಿ ಫ್ಲೇಮ್ ಹೈ ಮಾಡಿ ಹಿಂಗೆ ಸ್ವಲ್ಪ ಹಾಕನ ಹಂಗೆ ಬಿಡಬೇಡ್ರಿ, ಹಿಂಗೆ ತಿರ್ಗಿಸ್ರಿ. ಮ್ಯಾಲಿನ ಸ್ವಲ್ಪ ಕಲರ್ ಚೇಂಜ್ ಆಯ್ತು ಅಂದಾಗ ಹೊಳ್ಳಿಸಿ ಹಾಕ್ರಿ. ಹೊಳ್ಳಿಸಿ ಹಾಕ್ಬೇಕಾದ್ರೆ ಈರುಳ್ಳಿ ಒಂದೊಂದು ಹೊರಗೆ ಬೀಳ್ತಿರ್ತಾವ್ರಿ. ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಅದ್ರ ಬಗ್ಗೆ. ಅದ್ರ ಮೇಲೆ ಒಂಚೂರು ತುಪ್ಪ ಹಾಕಿರಿ. ತುಪ್ಪ ಹಾಕಿ ತುಂಬ ಸವರ್ ಬಿಡ್ರಿ. ಈಗ ನೋಡಿರಿ ನಾವು ತುಪ್ಪದೊಳಗೆ ಫ್ರೈ ಮಾಡೋದ್ರಿಂದ ಭಾಳ ರುಚಿನೂ ಇರ್ತೈತೆ ರೀ, ಕಲರು ಭಾಳ ಚಂದ ಬರ್ತೈತೆ ರೀ. ನೀವು ಹಿಂಗೆ ತುಪ್ಪ ಹಾಕಿ ಮಾಡಿ ನೀವು ಕೊಟ್ಟು ನೋಡಿರಿ, ನಿಮ್ಮ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗತ್ತೆ ರೀ. ಪದೇ ಪದೇ ಮಾಡಂತ ಕೇಳ್ತಾರೆ ರೀ. ವಾರದಾಗ 7 ದಿವಸ ಕೂಡ ಇದನ್ನೇ ಮಾಡು ಅಂತ ಹೇಳ್ತಾರೆ. ಅಷ್ಟು ರುಚಿಯಾಗಿರ್ತೈತೆ ರೀ. ಒಂದೇ ಒಂದು ಸಲ ಟ್ರೈ ಮಾಡಿರಿ. ಈಗ ನೋಡಿರಿ ಹೊಳ್ಳಿ ಸಾಕಾಕತ್ತಿ ನೋಡಿರಿ. ಇದನ್ನು ಹೊಳ್ಳಿ ಸಾಕಿ ಈ ಕಡೆಗೆ ಒಂದಿಷ್ಟು ತುಪ್ಪ ಹಾಕೊಂಡ್ರಿ. ಎರಡೂ ಕಡೆ ನಾವು ತುಪ್ಪ ಹಾಕಿ ಚಲೋ ಹೊತ್ನಂಗೆ ಸುಡೋಣ್ರಿ ಇದನ್ನು. ಈಗ ಫ್ಲೇಮ್ ಲೋ ಮಾಡಿ ನೋದಿಲ್ರಿ. ಈಗ ಈ ಕಡೆನೂ ಹಾಕಾಗತ್ತಿ ನೋಡಿರಿ. ನೀವು ಹೈ ಲೋ ಮಾಡ್ಕೊತನ ಸುಟ್ಕೊರಿ. ಒಂದೇ ರೀತಿ ಹೈ ಫ್ಲೇಮ್ನಾಗ ಇಡಬೇಡ್ರಿ. ಯಾಕಂತಂದ್ರೆ ಒಳಗಿಂದು ನಮ್ಮ ಚಲೋ ಹೊತ್ನಂಗೆ ಸುಡ್ಬೇಕ್ರಿ. ನಮಗೆ 4 ಪದ್ರ ಮಾಡೀವ್ರೆ ನಾವು ಹಿಂಗೆ ಆರಾಮಾಗಿ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಚಲೋ ಹೊತ್ನಂಗೆ ಹೈ ಲೋ ಮಾಡ್ಕೊತ ಸುಡೋದ್ರಿಂದ ಭಾಳ ಬ್ರೌನ್ ಕಲರ್ ಬರ್ತೈತ್ರಿ. ಮತ್ತು ಒಳಗೂ ಚಲೋ ಹೊತ್ನಂಗೆ ಫ್ರೈ ಆಗತ್ತೆ ರೀ. ಈಗ ನೋಡಿರಿ ಹೈ ಮಾಡಿ ನೋಡ್ರಿ ನಾ ಫ್ಲೇಮ್. ಎರಡೂ ಕಡೆ ನಾವು ತುಪ್ಪ ಹಾಕಿ ಚಲೋ ಹೊತ್ನಂಗೆ ಇದನ್ನು ಹೊಳ್ಳಿಸಿ ಹಾಕಿದ ನಂತರ ನೋಡಿರಿ ನಾನು ಹೈ ಮಾಡಿ ಎರಡೂ ಕಡೆ ನೋಡಿರಿ ಹೊಳ್ಳಿಸಿ ಹಿಂಗೆ ಚಲೋ ಹೊತ್ನಂಗೆ ಸುಟ್ಕೊಳಕತ್ತೀನಿ ರೀ. ದಂಡಿ ಅದೆಲ್ಲ ಹಿಂಗೆ ಒತ್ತಿ ಚಲೋ ಹೊತ್ನಂಗೆ ಸುಡ್ರಿ. ಎರಡು ಕಡೆ ಚಲೋ ಹೊತ್ನಂಗೆ ಹೊಂಬಣ ಬರಲಿ ರೀ. ನಮ್ಮದು ಈ ತುಪ್ಪದೊಳಗೆ ಫ್ರೈ ಮಾಡಕತ್ತೀವಲ್ರಿ ನಾವು. ಟೇಸ್ಟ್ ಮಾತ್ರ ಎಕ್ಸಲೆಂಟ್ ಆಗೈತೆ ರೀ. ನೋಡಿರಿ ಈಗ ಎರಡೂ ಕಡೆ ಚಲೋ ಹೊತ್ನಂಗೆ ಸುಟ್ಟಾತ್ರ. ಈಗ ಇದನ್ನು ತಗೊಂಬಿಡೋಣ್ರಿ. ಹಿಂಗೆ ಎಲ್ಲ ರೆಡಿ ಮಾಡ್ಕೊಂಬರೋನು ಬರ್ರಿ ನಾವು. ನೋಡಿರಿ ಎಷ್ಟು ಚಂದ ಕಾಣಕತ್ತೈತೆ ನೋಡಿರಿ. ಸೂಪರ್ ಆಗಿರ್ತೈತೆ ರೀ. ನೋಡಕ್ಕೆ ಚಂದ ಅಷ್ಟೇ ಅಲ್ರಿ, ನಮ್ಮ ಆರೋಗ್ಯ ಕೂಡ ರೀ. ನಾಲಿಗೆ ರುಚಿನೂ ಭಾಳ ಐತ್ರಿ. ಈಗ ಎಲ್ಲ ಮಾಡ್ಕೊಂಬಂದಿನ್ರ ಸರ್ವ್ ಮಾಡಾಕತ್ತೀನಿ ನೋಡಿರಿ. ಈಗ ನಾನು ನೋಡಿರಿ ಹೆಂಗೆ ಕಾಣಕತ್ತಾವ ನೋಡಿರಿ. ಒಂದಕ್ಕಿಂತ ಒಂದು ಪರೋಟ ನೋಡಿರಿ ಸೂಪರ್ ಆಗೇ ಹೌದಿಲ್ರಿ. ನೋಡಿರಿ ಈ ಪರೋಟ ನೋಡಿದ್ರೆ ಯಾರಿಗೆ ಇಷ್ಟ ಆಗಂಗಿಲ್ಲ ರೀ, ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿರಿ. ಚಿಕ್ಕವರಿಂದ ಹಿಡಿದು ದೊಡ್ಡವ್ರವ್ರಿಗೂ ಇಷ್ಟಪಟ್ಟು ತಿಂತಾರೆ. ಮಸಾಲೆ ಖಾರ ನಿಮ್ಗೆ ಹೆಂಗೆ ಮಾಡಬೇಕು ಅನ್ನೋದನ್ನು ಆಲ್ರೆಡಿ ನಾ ರೆಸಿಪಿ ಶೇರ್ ಮಾಡೀನ್ರ. ಅದನ್ನು ನೋಡಿಕೊಂಡು ನೀವು ಮಾಡ್ಕೊರಿ. ಇಲ್ಲಿ ನೋಡ್ರಿ ನಾವು ಮ್ಯಾಲೆ ಏನು ಮಸಾಲೆ ಹಾಕೋದು ಬೇಕಾಗಿಲ್ಲ ರೀ.
ಆ ಮಸಾಲೆ ಖಾರ ಒಂದು ಹಾಕಿ ಮಾಡಿಬಿಟ್ರೆ ನೋಡ್ರಿ ಸೂಪರ್ ಆಗಿರುವಂಥ ಎಕ್ಸಲೆಂಟ್ ಆಗಿರುವಂಥ ಟೇಸ್ಟ್ ನಂಬರ್ 1 ಟೇಸ್ಟ್ ಇರುವಂಥ ಈ ಪರೋಟ ರೆಡಿ ಆಯ್ತು ನೋಡ್ರಿ. ನಾನೀಗ ಫೋಲ್ಡಿಂಗ್ ಮಾಡಿ ತೋರ್ಸಾಕತ್ತೀನಿ ನೋಡ್ರಿ ನಿಮ್ಗೆ ಎಷ್ಟು ಮೆತ್ತಗೈತಿ ಅಂಥೇಳಿ ಎರಡೂ ಕಡೆ ಹೊಳ್ಳಿಸಿ ತೋರ್ಸಾಕತ್ತೀನಿ ನೋಡ್ರಿ ನಾನು ನಿಮ್ಗೆ. ಭಾಳ ಅಂದ್ರೆ ಭಾಳ ಮೆತ್ತಗೈತ್ರಿ. ಹೋಳಿಗೆ ಇದ್ದಂಗೆ ಐತ್ರಿ ನಮಗಿದು. ಇದ್ರ ಮ್ಯಾಲೆ ನೋಡ್ರಿ ತುಪ್ಪ ಆಲ್ರೆಡಿ ಹಾಕಿ ನಾವು ಫ್ರೈ ಮಾಡೀವ್ರಿ. ಮ್ಯಾಲೆ ತುಪ್ಪ ನಿಮಗೆ ಭಾಳ ಇಷ್ಟ ಅನ್ನೋರು ಸ್ವಲ್ಪ ಹಾಕೋರಿ ತುಪ್ಪ ಪ್ರಿಯರಿಗಾಗಿ. ಮತ್ತೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನಿರಿ. ಇಲ್ಲ ನಿಮ್ಮನೆ ಬೆಣ್ಣೆ ಇತ್ತಂದ್ರೆ ಬೆಣ್ಣೆ ಹಾಕ್ಕೊಂಡು ತಿನ್ನಿರಿ. ಈಗ ಇದಕ್ಕೆ ಚಟ್ನಿ ಪಲ್ಯ ಏನೂ ಬೇಕಂತಿಲ್ರಿ, ಹಂಗೆ ಕೂಡ ನಾವು ತಿನ್ಬೋದು. ನೋಡಿರಿ ಎಷ್ಟು ಹೆಂಗೆ ಕಟ್ ಆಗ್ತದೆ ಅಂತೇಳಿ ಸೂಪರ್ ಆಗಿರ್ತೈತೆ ರೀ. ಪದ್ರ ಆಗಿರ್ತೈತೆ ರೀ, ಭಾಳ ಪದ್ರ ಆಗಿರ್ತೈತೆ ರೀ. ಈಗ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿರಿ ಹೆಂಗೈತೆ ಅಂಥೇಳಿ. ನೋಡಿರಿ ವಾವ್ ಸೂಪರ್. ನೋಡಿರಿ ನಮ್ಗೆ ಓಪನ್ ಮಾಡಿಬಿಟ್ರೆ 2-3 ಪರೋಟ ಆಗಿಬಿಡ್ತಾವೆ ನೋಡಿರಿ ಆರಾಮಾಗಿ ಓಪನ್ ಮಾಡಿದ್ರೆ. ಪರೋಟ ಅಂದ್ರೆ ಯಾರು ಓಪನ್ ಮಾಡಂಗಿಲ್ಲ ನಾನು ಕೂಡ ಓಪನ್ ಮಾಡಂಗಿಲ್ಲ ರೀ. ಈಗ ನೋಡಿರಿ ತುಪ್ಪ ಹಚ್ಕೊಂಡು ನಾವು ತಿನ್ಬೋದ್ರಿ. ಹಾಗೇನೆ ಸಖತ್ತಾಗಿರ್ತೈತೆ ರೀ ಟೇಸ್ಟ್. ಇದಕ್ಕೆ ಉಪ್ಪು ಖಾರ ಎಲ್ಲ ಬಾಯಿ ತುಂಬ ಆಗಿಬಿಡ್ತು ಅಂತಂದ್ರೆ ನಂಬರ್ 1 ಟೇಸ್ಟ್ ರೀ. ಏನೂ ಬೇಕಾಗಿಲ್ಲ ನೋಡ್ರಿ. ಇದು ಮಕ್ಕಳ ಲಂಚ್ ಬಾಕ್ಸಿಗೆ ಆಗಲಿ ನಾವು ಎಲ್ಲನ ಜರ್ನಿ ಟ್ರಾವೆಲಿಗಾಗಲಿ ಇದನ್ನು ಮಾಡ್ಕೊಂಡು ಹೋಗ್ಬೋದ್ರೆ. ಇದು 1 ವಾರ ಇಟ್ಟರು ಕೂಡ ಏನೂ ಆಗಂಗಿಲ್ಲ ರೀ. ಇದು ಟೇಸ್ಟ್ ಸಖತ್ತಾಗಿರ್ತೈತೆ ರೀ. ನೀವು 1 ವಾರ ಇಟ್ಕೋಬೇಕು. ನೀವೆಲ್ಲನ ಜರ್ನಿಗೆ ಹೋಗ್ಬೇಕಂದ್ರೆ ಈರುಳ್ಳಿ ಹಾಕ್ಲಾರ ಮಾಡ್ಕೊರೆ. ಈರುಳ್ಳಿ ಹಾಕಿದ್ರೆ ಅದೇನಾಗತ್ತೆ ರೀ 1 ದಿವಸ ಅಲ್ಲ 2 ದಿವಸ ರೀ. ನೀವು 1 ವಾರ ಇಟ್ಕೋಬೇಕಂದ್ರೆ ಈರುಳ್ಳಿ ಲೆಸ್ ಮಾಡಿ, ನೀವು ಬೇಕಂದ್ರೆ ಸ್ವಲ್ಪ ಜಾಸ್ತಿ ನಿಮಗೆ ಇಷ್ಟ ಮಸಾಲ ಅಂತಂದ್ರೆ ಬೆಳ್ಳುಳ್ಳಿ ಹಾಕೋರಿ. ಒಂದಿಷ್ಟು ಜಜ್ಜಿ ಬೆಳ್ಳುಳ್ಳಿ ಹಾಕಿದ್ರೆ ಏನೂ ಆಗೋದಿಲ್ಲ ರೀ, ಹಾಳಾಗಂಗಿಲ್ಲ ರೀ. ನೋಡಿರಿ ನಮ್ಮ ಪರೋಟ ಎಷ್ಟು ಮೆತ್ತಗೈತ್ರಿ. ಮಲ್ಲಿಗೆ ಹೂ ಇದ್ದಂಗೆ ಐತ್ರಿ. ಹೋಳ್ಗೆಕ್ಕಿಂತ ಮೆತ್ತಗೈತ್ರಿ. ಬಾಯಾಗಿಟ್ರೆ ಬೆಣ್ಣೆ ಹಂಗೆ ಕರಿಗೆ ಹೋಗುತ್ತೆ ರೀ. ಎಷ್ಟು ಪದರದ ನೋಡಿರಿ. ನಾ ತೆಗ್ಯಾಕತ್ತೀನಿ ಹಂಗೆ ಬರಾಕತ್ತಾವ್ರಿ. ನೋಡಿರಿ ಎಷ್ಟು ಮೆತ್ತಗಿರ್ತೈತೆ ರೀ. ಭಾಳ ರುಚಿ ಇರ್ತೈತೆ ರೀ. ಈ ಪರೋಟ ಯಾರಿಗೂ ಇಷ್ಟ ಇಲ್ಲ ಅನ್ನೋರ ಯಾರೂ ಇಲ್ಲರಿ, ಪ್ರತಿಯೊಬ್ಬರಿಗೂ ಇಷ್ಟ ಆಗತ್ತೆ ರೀ. ಯಾರನ್ನ ಮನೆಗೆ ಹೊಸ್ದಾಗಿ ಗೆಸ್ಟ್ ಬಂದರು ಏನಾದರೂ ಹೊಸ ರುಚಿ ನಾವು ಮಾಡ್ಬೇಕಂತಂದ್ರೆ ಈ ಪರೋಟ ಮಾಡಿಕೊಡ್ರಿ, ಇಷ್ಟಪಟ್ಟು ತಿಂತಾರ್ರಿ. ಹೆಂಗೆ ಮಾಡಿ ಅಂತ ಕೇಳೋದಂತೂ ಗ್ಯಾರಂಟಿ ರೀ. ಒಂದು ಸಲ ಟ್ರೈ ಮಾಡಿರಿ. ಅರ್ಥ ಆಯ್ತೋದಿಲ್ಲ ರೀ. ನಿಮಗೇನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.